ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ತುತ್ತಿನ ಮೇಲೆ ಹಣೆ, ನಮ್ಮ ಗೆಳೆತನದ ಮೇಲೆ ಹಣೆ. ನೀನ್ ನನ್ನ ಆರ್ಯ ಅಂತ ನಾನು ಯಾವತ್ತೂ ಒಪ್ಕೊಂಡಾಯ್ತು ಕಣೋ. ಬೇರೆಯವ್ರು ಹೇಳಿ ಬಿಡ್ಲಿ, ಸತ್ಯ ಸುಳ್ಳಾಗಲ್ಲ. ತಗೋ, ತಿಂಡಿ ತಿನ್ನು. ತಗೊಳ್ಳೋ ತಗೊಳ್ಳೋ. ಹೊರಗಡೆ ತಂಪಾದ ಗಾಳಿ ಇದೆ, ಅಲ್ಲೇ ತಿನ್ನುವಂತೆ ಬಾ. ಬಾ. ಅಲ್ಲಮ್ಮ, ಅವ್ನು ಯಾಕೆ ಈ ಥರ ಮನೆಗೆ ಬಂದು ಹೋಗಬೇಕು? ಅವನ್ನ ಮತ್ತೆ ಆಫೀಸಿಗೆ ಸೇರಿಸ್ಕೊಂಡಿದ್ದೀವಿ ಅಂತ ಈ ಥರ ಅಡ್ವಾಂಟೇಜ್ ಏನಾದರೂ ತೊಗೊಳಕ್ಕೆ ಟ್ರೈ ಮಾಡ್ತಿದ್ರೆ ನಾವು ಅವನಿಗೆ ವಾರ್ನಿಂಗ್ ಮಾಡಬೇಕಾಗುತ್ತಮ್ಮ. ನೀವು ಹೇಳಿ. ನೀನಿಷ್ಟು ಟೆನ್ಷನ್ ಆಗೋ ಅಗತ್ಯ ಇಲ್ಲ ಹರ್ಷ. ನಾನೇ ಏನೋ ಕೆಲಸ ಹೇಳಿದ್ದೆ, ಅದನ್ನು ತಿಳ್ಸಕ್ಕೆ ಬಂದಿದ್ದ ಅಷ್ಟೇ. ಏನು ಕೆಲಸ ಅಮ್ಮ? ಆಫೀಸ್ ಕೆಲಸ, ಅದಕ್ಕೆ ಬಂದಿದ್ದ. ಏನೇ ಆದರೂ ಅವನ ಮನೆ ಒಳಗೆ ಬಿಟ್ಕೊಳ್ಳೋದು ಸರಿ ಅಂತ ನನಗೆ ಅನಿಸ್ತಿಲ್ಲಮ್ಮ. ಹರ್ಷ, ಕೇಶವನ್ನ ಪೂರ್ತಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ನೋಡಿದ್ಯಲ್ಲ, ಅವನಿಲ್ಲದೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಮೀರಾ ಹೇಳಿದ್ಲಲ್ಲ. ಅವನು ನಮ್ಮ ಕಣ್ಣಿಗೆ ಕಾಣದೇ ಇದ್ರು ನಮ್ಮ ಬದುಕಿನಿಂದ ದೂರ ಹೋಗೋದು ಕಷ್ಟ ಹರ್ಷ. ಒಳ್ಳೆಯದೋ ಕೆಟ್ಟದೋ ಅವನು ನಮಗೂ ಅಗತ್ಯ ಇದೆ. ಸರಿ, ನೀವು ಹೇಳ್ತಿದ್ದೀರಂತ ಸುಮ್ಮನಾಗ್ತೀನಮ್ಮ, ಬಟ್ ನನಗಿದರಲ್ಲಿ ಒಪ್ಪಿಗೆ ಇಲ್ಲ. ಅವನು ಮೊದಲು ಹೇಗಿದ್ನೋ ಹಾಗೇ ಇರಲಿ ಬಿಡು ಹರ್ಷ. ಅವನಿಗೆ ಭಿಕ್ಷೆ ಹಾಕಿದ್ದೀನಿ ಅನ್ಕೋತೀನಿ. ಮೊದಲು ಅಷ್ಟೇ, ಈಗಲೂ ಅಷ್ಟೆ. ಭಿಕ್ಷೆ ಹಾಕೋದು ನಿಮ್ಮ ಒಳ್ಳೆ ಗುಣ ಅಮ್ಮ. ಆದರೆ ಅದಕ್ಕೆ ಜೇಂಡೆ ನಿಯತ್ತಾಗಿರ್ತಾರ ಅನ್ನೋದೇ ಪ್ರಶ್ನೆ. ರಾವಣನ್ಗೆ ಭಿಕ್ಷೆ ಹಾಕಿದ ಸೀತೆಗೆ ಏನಾಯ್ತು ಅನ್ನೋದು ಗೊತ್ತು ಅಲ್ವಾ ಅಮ್ಮ? ಸೀತಾಮಾತೆಗೇನೂ ಆಗಿಲ್ಲ. ಆದರೆ ಭಿಕ್ಷೆ ತಗೊಂಡು ರಾವಣ ಸತ್ತೇ ಹೋದ್ನಲ್ಲ. ಕೆಟ್ಟದ್ದು ಮಾಡೋರ್ಗಷ್ಟೇ ಕೆಟ್ಟದಾಗುತ್ತೆ ಅನ್ನೋ ಭಯ. ನೀ ಚಿಂತೆ ಮಾಡಬೇಡ ಹರ್ಷ, ನೀನು ಅಷ್ಟೆ. ಆರ್ಯ, ಸಾವಿರಾರು ಜನಕ್ಕೆ ಅನ್ನ ಹಾಕ್ತಾನು ಕಣೋ ನೀನು. ಹಸ್ಕೊಂಡಿರ್ಬಾರ್ದು. ಯಾಕೆ ನಗ್ತಿದ್ದೀರಾ? ಏನಿಲ್ಲ, ನೀನು ಮೊದಲನೇ ಸಲ ರೈಲ್ವೆ ಸ್ಟೇಷನಲ್ಲಿ ನನ್ನ ಭೇಟಿ ಆದಾಗ ಹಸಿವು ಅಂತ ಬಂದಿದೆಯಲ್ಲ, ಅದು ನೆನಪಾಯ್ತು. ನಿನಗೆ ಎಷ್ಟೇ ಹಸಿವಿದ್ರೂ ಗುರಿ ಕಡೆ ಮುಖ ಮಾಡ್ತಿದ್ದು ನಾನು. ಗುರಿ ನನ್ನ ಎದುರುಗಡೆನೇ ಇದ್ರೂ ಹಸಿವಿನ ಕಡೆ ಓಡ್ತಾ ಇತ್ತು. ನೋಡಾರ್ಯ,
ನೀನೇ ಆರ್ಯ ಅಂತ ಎಷ್ಟೇ ಹೇಳಿದ್ರು ಇವ್ರು ಯಾರೂ ನಂಬೋದಿಲ್ಲ. ಆದರೆ ನಾನೊಬ್ಬ ನಂಬ್ತೀನಿ. ನಿನಗೆ ನಾನು ಪೂರ್ತಿಯಾಗಿ ಪರಿಚಯಿಸ್ತೀನಿ, ಮರ್ತಿರೋದನ್ನೆಲ್ಲ ನೆನಪಿಸ್ತೀನಿ. ಅವತ್ತು ನಾನು ನಿನ್ನ ಕರ್ಕೊಂಡು ಹೋದ್ನಲ್ಲ, ಅದೇ ನಮ್ಮ ಮಾಮೂಲಿ ಅಡ್ಡ ಅಂತ, ಇವತ್ತು ರಾತ್ರಿ ಅಲ್ಲಿಗೆ ಬಾ. ಮೊದಲಿಂದ ನಿನ್ನ 10ನೇ ವಯಸ್ಸಿಂದ ಎಲ್ಲವನ್ನೂ ಹೇಳ್ತೀನಿ. ಎಲ್ಲ ಹೇಳ್ತೀರಾ? ನನಗೆ ಹಳೇದನ್ನೆಲ್ಲ ನೆನಪಿಸ್ತೀರಾ? ಖಂಡಿತ ಹೇಳ್ತೀನಿ ಕಣೋ. ಆದರೆ ಇದ್ರ ಬಗ್ಗೆ ಇಲ್ಲಿ ಯಾರ ಹತ್ರನೂ ಮಾತಾಡಬೇಡ. ನೀನೇನಾದರೂ ಹೇಳಕ್ಕೆ ಹೋದರೆ ನಿನ್ನನ್ನು ಹುಚ್ಚನಾಗಿ ನೋಡ್ತಾರೆ. ನಾನು ನೀನು ವಹಿಸ್ಕೊಂಡು ಮಾತಾಡಿದ್ರೆ ನನಗೂ ಬುದ್ಧಿ ಹೇಳ್ತಾರೆ. ಆದರೆ ನಿನ್ಗೆ ಹಳೇದೆಲ್ಲ ನೆನಪಾದರೆ ಎಲ್ಲರೂ ನಂಬಲೇಬೇಕು. ನೀನು ನಿನ್ನ ನೆನಪಿನ ಶಕ್ತಿನ ಮತ್ತೆ ಗಳಿಸ್ಕೊಳ್ಳೋಕ್ಕೆ ಗಮನ ಕೊಡು ಆರ್ಯ. ಇಲ್ಲಿರೋರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ಆರ್ಯ. ಸತ್ಯನೆಲ್ಲರೂ ಒಪ್ಪಲೇಬೇಕು. ನೀನು ಮೊದಲು ಸತ್ಯನ ತಿಳ್ಕೊ. ರಾತ್ರಿ ಬಾ, ಸಿಗೋಣ. ಸರಿ. ತಿಂಡಿ ತಿನ್ನು. ಜೇಂಡೆ, ಯಾವ ಫೈಲ್ ಇದು? ಆಫೀಸ್ ಫೈಲಾ? ನಾನೇನಾದರೂ ನೋಡಬೇಕಿತ್ತಾ? ಆಫೀಸ್ ಫೈಲೇ ನೀವು ಚೆಕ್ ಮಾಡೋದಲ್ಲ, ಅಮ್ಮ ಚೆಕ್ ಮಾಡಬೇಕಿತ್ತು. ಚೆಕ್ ಮಾಡಿದ್ರು. ನೀವೇನು ಚೆಕ್ ಮಾಡೋದು ಬೇಕಿಲ್ಲ ಅದು ಮೇಡಮ್. ಆಗಿದೆ. ಥ್ಯಾಂಕ್ ಯು. ಚಿತ್ರಕಾರ. ನಾನು ಬರೆಯೋ ಚಿತ್ರ ಜೇಂಡೆಯನ್ನು ಚಕ್ರವರ್ತಿ. ಒಂದ್ ಕಡೆ ವರ್ಧನ್ ಸಂಸ್ಥೆ ಆಸ್ತಿ, ಇನ್ನೊಂದು ಕಡೆ ಆರ್ಯ. ನನ್ನಂತ ಶ್ರೀಮಂತ ಈಗ ಜಗತ್ತಲ್ಲೇ ಇಲ್ಲ. ನಾನು ಅವತ್ತು ಕೊಟ್ಟಿದ್ದು ತುತ್ತು ಅನ್ನ ಇವತ್ತು ನನಗೆ ಋಣ ತೀರಿಸ್ತಿದೆ. ಆರ್ಯ, ನೀನು ನನ್ನ ಹುಡುಗ ಕಣೋ. ಪಾಪ ಅಮ್ಮ, ಅವರು ನಂಗೇನು ಬರ್ಕೊಟ್ರು ಅನ್ನೋ ಐಡಿಯಾನೂ ಇಲ್ಲ. ಕ್ಷಮಿಸ್ಬಿಡಿ ಅಮ್ಮ. ಸದ್ಯದಲ್ಲೇ ನಿಮ್ಮೆಲ್ರಿಗೂ ಸರ್ಪ್ರೈಸ್ ಇದೆ. ಬಿಗ್ ಸರ್ಪ್ರೈಸ್. ವಿಶ್ ಕೊಡು, ನಾನು ಇಡ್ತೀನಿ. ನೋಡಿ, ಮತ್ತೆ ಮತ್ತೆ ನೀವು ನನ್ನ ವಿಶ್ ಅಂತ ಕರಿಬೇಡಿ. ನೀವು ಹೇಳೋ ವ್ಯಕ್ತಿ ನಾನಲ್ಲ. ಸರಿ, ನೀನು ವಿಶ್ ಅಲ್ಲ, ನೀನು ಯಾರಂತ ಅಂದ್ಕೊಂಡಿದ್ಯೋ ಅವರೂ ಅಲ್ಲ, ನನ್ನ ಗಂಡ. ಓಕೆನಾ? ಕೊಡು. ನೋಡಿ, ನಾನು ನಿಮ್ಮ ಏನು ಗಂಡ ಅಲ್ಲ ಅಂತ ಹೇಳ್ತಿದ್ಯಾ? ವಿಶು,
ಶೋರಾ ನಾವು ಸ್ಟೇಷನ್ಗೆ ಹೋಗ್ತಿದ್ದೀವಾ? ಇದ್ಯಾಕೆ ಬಾವ ಹೀಗೆ ಕೇಳ್ತಿದ್ದೀರಾ? ಅಲ್ಲ, ಸ್ಟೇಷನ್ಗೆ ಹೋಗಿ ಪೊಲೀಸ್ ಹತ್ರ ಏನು ಕೇಳೋದು ಅಂತ. ಅವ್ರ ಹತ್ರ ಏನು ಇನ್ಫಾರ್ಮೇಶನ್ ಇದೆಯೋ ಅದನ್ನ ಕೇಳಿ ತಿಳ್ಕೊಳ್ಳೋಣ ಬಾವ. ಅಲ್ಲ ಅದಕ್ಕೆ ನಾವಾಗೆ ಹೋಗಿ ಕೇಳಿದ್ರೆ ನಮ್ಮಲ್ಲಿ ಡೌಟ್ ಪಡಲ್ವಾ? ನಾವೇನು ತಪ್ಪು ಮಾಡಿದ್ದೀವಿ ಅಂತ? ಹಂಗಲ್ಲ, ಆಲ್ರೆಡಿ ನಿಮ್ಮನ್ನ ಮುಂಚೆ ಅರೆಸ್ಟ್ ಮಾಡಿದ್ರು, ಸೊ ನಿಮ್ಮ ಮೇಲೆ ಡೌಟ್ ಇರುತ್ತೆ ಅಂತ. ನನಗೆ ಯಾವ ಭಯನೂ ಇಲ್ಲ ಬಾವ. ನಾನೇನು ತಪ್ಪು ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ತಾನೇ? ಅಫ್ಕೋರ್ಸ್ ಅದಕ್ಕೆ. ಮತ್ತೆ ಯಾಕೆ ಯೋಚನೆ? ನಾವು ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರಿಗೆ ನಮ್ಮ ಹತ್ರ ಹೇಳೋ ಅಂಥದ್ದು ಏನಾದರೂ ಇದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ದಾರಿ ಕಾಣ್ತಿಲ್ಲ ಅಂತ ನಾವು ನಡೆಯೋದನ್ನ ನಿಲ್ಲಿಸಬಾರ್ದು ಬಾವ. ನಡೀತಾ ನಡೀತಾ ದಾರಿ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ, ಈಗ ನಾವು ಅದೇ ಸ್ಥಿತಿಲಿದ್ದೀವಿ. ನಿಮ್ದಾದ ಆಕ್ಸಿಡೆಂಟ್ಗೂ ಸಂಜು ಅವ್ರ ಮೆಮೊರಿ ಲಾಸ್ಗೂ ಈ ಪೊಲೀಸ್ಗೂ ಏನೋ ಸಂಬಂಧ ಅಂತೂ ಇದೆ ಬಾವ. ಅದೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹೊರಡೋಣವಾ? ಓಕೆ ಅದಕ್ಕೆ ಬನ್ನಿ. ಯಾಕೆ ಎಲ್ಲರೂ ನನ್ನೇ ನೋಡ್ತಾ ಇದ್ದೀರಾ? ನನಗೇನೋ ಆಗೋಗಿದೆ ಅಂತನಾ? ನನಗೇನೂ ಆಗಿಲ್ಲ. ಐ ಆಮ್ ಫೈನ್. ನಾವ್ಯಾರೂ ನಿಮ್ಮನ್ನ ನೋಡ್ತಾ ಇಲ್ಲ. ನೀವು ತಿಂಡಿ ಆದ್ಮೇಲೆ ಟೀ ಕುಡಿತೀರಲ್ವಾ? ಇಲ್ಲ, ವಿಶು ಕಾಫಿ ಕುಡಿಯೋದು, ಟೀ ಕುಡಿಯೋದಿಲ್ಲ. ಓ, ಈಗ ಕಾಫಿನಾ? ಇಲ್ಲ, ಮೊದಲಿಂದಾನು ವಿಶು ಕಾಫಿನೇ ಕುಡಿಯೋದು. ಟೀ ಅಂದ್ರೆ ಅವನಿಗೆ ಅಲರ್ಜಿ. ಅಯ್ಯಯ್ಯೋ, ಇದು ಗೊತ್ತಿಲ್ಲದೆ ನಾನು ನಮ್ಮ ಮನೆಗೆ ಬಂದಾಗೆಲ್ಲ ಟೀ ಮಾಡ್ಕೊಡ್ತಿದ್ನಲ್ಲ, ಪಾಪ. ಅದೇ ಇಲ್ಲಿ ಬಂದ್ಮೇಲೆ ಅವನು ಪೂರ್ತಿ ಚೇಂಜ್ ಆಗಿದ್ದಾನೆ. ನನ್ಗದೇ ಆಶ್ಚರ್ಯ. ಬದಲಾಗಿಲ್ಲ, ನಾನಾಗಿದ್ದೀನಿ. ಈಗ ನಾನು ಏನೇ ಹೇಳಿದ್ರೂ ನೀವು ಯಾರೂ ನಂಬೋದಿಲ್ಲ. ನಿಮ್ಮನ್ನು ನಂಬಿಸೋದಕ್ಕೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ಉಪಯೋಗ ಇಲ್ಲ. ಬಟ್ ಒಂದಂತೂ ಹೇಳ್ತೀನಿ, ನಾನು ಸಂಜುನೂ ಅಲ್ಲ, ವಿಶ್ವಾಸೂ ಅಲ್ಲ. ನಾನು ಆರ್ಯವರ್ಧನ್. ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಸಮಯ ಬರೋವರೆಗೂ ಯಾಕೆ ಕಾಯಬೇಕು? DNA ಟೆಸ್ಟ್ ಮಾಡಿಸ್ಬೋದಲ್ಲ? ಮಾನ್ಸಿ, ಇಲ್ಲ, ಯಾವ ಟೆಸ್ಟು ಬೇಡ. ಈ ಮಾನಸಿ ತಲೆಗೆ ಒಂದು ವಿಷಯ ಹೊಳಿತು ಅಂದರೆ ಅದನ್ನು ಟೆಸ್ಟ್ ಮಾಡದೆ ಬಿಡಲ್ಲ. ವೇಟ್, ಯಾಕಮ್ಮ, ಏನಾಯ್ತು? ಅಮ್ಮನ ಎಷ್ಟು ಸಲ ಹೇಳಿಲ್ಲ ನಾನು ನಿಂಗೆ ಅಕ್ಕ ಅಂತ ಕರಿ. ಅಕ್ಕ, ನಾನು ಪಾತ್ರೆ ತೊಳಿಕ್ ಹೋಗ್ತಿದ್ದೆ, ನೀವ್ಯಾಕೆ ನನ್ನನ್ನು ತಡೆದ್ರಿ? ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಹೋಗು. ಅದು ಶಾರದಮ್ಮವರು ಮಾಮಿನ್ಲೋ ಏನಾದ್ರು ಕೇಳಿದ್ರೆ ಮಾನಸಿ ಮ್ಯಾಮ್ಗೆ ಫೇಸ್ ಪ್ಯಾಕ್ ರೆಡಿ ಮಾಡ್ತಿದ್ದೀನಿ ಅಂತ ಹೇಳು, ಹೋಗು. ಸರಿ ಅಕ್ಕ.
ಸಿಂಪಲ್ ಆಗಿ ಉತ್ತರ ಕಂಡ್ಕೊಳ್ಳೋದನ್ನ ಬಿಟ್ಟು ಊರಿಗೆ ಬೆಂಕಿ ಬಿದ್ದವ್ರ ಥರ ಆಡ್ತಾರೆ ಈ ಮನೆಯವರೆಲ್ಲ. ಯಾರು ಒಪ್ಪಿದ್ರು ಬಿಟ್ಟರು ನನಗೇನು, DNA ಟೆಸ್ಟ್ ನಾನು ಮಾಡಿಸ್ತೀನಿ. ಮೊನ್ನೆ ಅಷ್ಟು ಕೆಲಸ ಮಾಡಿದ್ಯಾ, ಅಷ್ಟು ಬಾರಿಸಿದ್ದೇನೆ, ತಿರ್ಗಿ ಕಳ್ತನ ಮಾಡಿದ್ಯಾ? ಎಷ್ಟೇ ಪಕ್ಷ ನಿಮಗೆ ಮೊದಲೇ ಇದೇ ಹೇಳ್ತಾ ಇದ್ದೆ ನೀನು, ಯಾವಾಗ ತುಳು ಸಾಯಿಸ್ಬಿಡ್ತೀನಿ. ಮೊನ್ನೇನು ಅಷ್ಟು ಬಾರಿಸಿದ್ದೇನೆ, ತಿರ್ಗಿ ಅದೇ ಆಟ ಆಡಿದ್ದೀನಿ. ಏನು ಸರ್, ಏನು ವಿಷಯ? ಸರ್, ಇನ್ಸ್ಪೆಕ್ಟರ್ ಪ್ರಕಾಶ್ ಅವ್ರನ್ನ ಭೇಟಿ ಮಾಡಬೇಕಿತ್ತು. ಪ್ರಕಾಶ್ ಸಾಹೇಬ್ರಾ? ಅವ್ರು ಟ್ರಾನ್ಸ್ಫರ್ ಆದಲ್ಲ ಸರ್. ಟ್ರಾನ್ಸ್ಫರಾ? ಹೌದು ಸರ್, ಹೊಸ ಸಾಹೇಬರು ಬರ್ತಾರೆ, ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಹೌದು, ನಿಮ್ಗೆ ಏನಾಗಬೇಕಾಗಿತ್ತು ಇವಾಗ? ಆರ್ಯವರ್ಧನ್ ಡೆತ್ ಕೇಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಆ ಕೇಸು ಕ್ಲೋಸ್ ಆಯ್ತಲ್ಲ ಸರ್, ಅದು ಮುಗ್ದೋಗಿರೋ ಕತೆ. ಅಲ್ಲ ಬಾವಾ, ಮತ್ತೆ ಬೇರೆ ಇನ್ನೇನಾರು ಆಗ್ಬೇಕಾಗಿತ್ತಾ? ಥ್ಯಾಂಕ್ ಯು. ಏಯ್, ಬೇಗ ಬೇಗ ರೆಡಿ ಮಾಡಪ್ಪ, ಫೈಲ್ ಎಲ್ಲ ಅದು ಬೇಗ ರೆಡಿ ಮಾಡಪ್ಪ. ಏಯ್ ಬಾ ಕುಳ. ಅದಕ್ಕೆ ಏನು ಹೇಳ್ತಿದ್ದಾರೆ ಇವರು? ಇನ್ಸ್ಪೆಕ್ಟರ್ ಬೇರೆ ಟ್ರಾನ್ಸ್ಫರ್ ಆಗಿದ್ದಾರೆ, ಕೇಸ್ ಬೇರೆ ಕ್ಲೋಸ್ ಅಂತಿದಾರಲ್ಲ. ಅಮ್ಮ, ಹಲೋ ಅಮ್ಮ. ಹರ್ಷ ಎಲ್ಲಿದೆಯಾ? ಅಮ್ಮ, ಇಲ್ಲೇ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಏನು ವಿಷಯ? ಸಂಜು ವಿಷಯದ ಬಗ್ಗೆ ಮಾತಾಡಕ್ಕೆ ಫೋನ್ ಮಾಡಿದೆಪ್ಪ. ಅವನು ಪದೇ ಪದೇ ಅದೇ ಮಾತಾಡ್ತಿದ್ದಾನೆ. ಒಂದ್ಸಲ ಆ ಡಾಕ್ಟರ್ನ ಕರೆಸಿ ಮಾತಾಡೋದು ಒಳ್ಳೇದು ಅನಿಸ್ತಾ ಇದೆ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ, ಡಾಕ್ಟರ್ನ ಕರ್ಸೋಣ, ಡೋಂಟ್ ವರಿ. ಸರಿ ಹರ್ಷ. ಏನಾಯ್ತು? ಅದಕ್ಕೆ ಸಂಜು ಬ್ರದರ್ ಮತ್ತೆ ಪದೇ ಪದೇ ನಾನೇ ಆರ್ಯವರ್ಧನ್ ಅಂತ ಹೇಳ್ಕೊಂಡು ಕೂತಿದಾರಂತೆ. ಅಮ್ಮ ತುಂಬ ಗಾಬರಿ ಆಗಿದ್ದಾರೆ. ಅದಕ್ಕೆ ಡಾಕ್ಟರ್ನ ಕರೆಸೋದೇ ಬೆಟ್ರ್ ಅಂತ ಹೇಳ್ತಿದ್ದಾರೆ. ಬಾವಾ, ಇನ್ಸ್ಪೆಕ್ಟರ್ ಸಿಕ್ಕಿದ್ದಿದ್ರೆ ಏನಾದರೂ ಸುಳುವಾದರೂ ಸಿಕ್ಕಿರೋದು. ಬಾವಾ, ಇದೆಲ್ಲ ನಿಮಗೆ ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತಾ ಇದೆಯಾ? ನಾವು ಆಸ್ಪತ್ರೆಗೆ ಡಾಕ್ಟರ್ನ ಭೇಟಿ ಮಾಡಕ್ಕೆ ಹೋದ್ರೆ ಅಲ್ಲಿ ಅವ್ರು ಸಿಗ್ಲಿಲ್ಲ. ಇಲ್ಲಿ ನೋಡಿದ್ರೆ ಇನ್ಸ್ಪೆಕ್ಟರು ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ನಾನೇ ಜಗಳ ಮಾಡಿ ಕೇಳಿದ್ದಕ್ಕೆ ಅವ್ರು ತಂದು ಕೊಟ್ಟಿದ್ದು. ನನಗೆ ಯಾಕೋ ಇದೆಲ್ಲ ಪ್ಲಾನ್ ಅಂತ ಅನ್ನಿಸ್ತಿದೆ ಬಾವಾ. ಎಲ್ಲೋ ಏನೋ ಸರಿ ಇಲ್ಲ. ನಾವೇನು ಅನ್ನೋದನ್ನ ಕಂಡು ಹಿಡಿಲೇಬೇಕು. ಸರ್, ನೀವು ಹೇಳ್ದಂಗೆ ಆಯ್ತು ಸರ್. ಏಯ್, ಹೇಳ್ದಂಗೆ ಆಗೋಕೆ ನಾನೇನು ಜ್ಯೋತಿಷಿನೇನೋ? ಏನಾಯ್ತು ಅಂತ ಸರಿಯಾಗಿ ಹೇಳೋ. ಈಗ ಎಲ್ಲಿದೆಯಾ ನೀನು? ಸರ್, ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಸ್ವಲ್ಪ ದೂರ ಸರ್. ಅವರು ಸ್ಟೇಷನ್ಗೆ ಹೋಗಿದ್ದಾರೆ. ಒಂದು ಲೆವೆಲ್ಗೆ ನಾನು ಜ್ಯೋತಿಷಿನೇ. ಸರ್, ಈಗ ಏನು ಮಾಡಲಿ ಸರ್? ಅವ್ರನ್ನ ಫಾಲೋ ಮಾಡ್ಬೇಕಾ ಹೇಗೆ? ಇನ್ನು ಅವ್ರು ಎಲ್ಗೂ ಹೋಗೋಕ್ಕಾಗಲ್ಲ ಬಿಡು, ಹೋದ್ರೂ ಪ್ರಯೋಜನ ಆಗಲ್ಲ. ಎಲ್ಲಿ ಹೋಗ್ತೀಯಾನು? ಡಾಕ್ಟ್ರು, ಪೊಲೀಸರು ಎಲ್ಲ ನನ್ನ ಫ್ರೆಂಡ್ಸು. ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಯ ನನಗೆ ಮಾತ್ರ ಫ್ರೆಂಡು. ಅವನಿಗೆ ನೆನಪು ವಾಪಸ್ ಬಂದಾಗ ನಿಮ್ಮನ್ನು ಯಾರನ್ನೂ ಹತ್ರ ಸೇರಿಸೋಲ್ಲ. ಹಾಗೆ ಮಾಡ್ತೀನಿ.